ಮೊನ್ನೆ 12ನೇ ತಾರೀಕು ರಾಜ್ಯದಲ್ಲಿ ನಡೆದಂತಹ ಒಳ ಮೀಸಲಾತಿ ವರ್ಗೀಕರಣ ಪರವಾದಂಥ ಹೋರಾಟದಲ್ಲಿ ಕಳೆದ 35 ವರ್ಷಗಳ ನಿರಂತರವಾಗಿ ಈ ಸಮಾಜವನ್ನು ಜಾಗೃತಿಗೊಳಿಸಿ ಕಳೆದ 8 ದಶಕಗಳಿಂದ ಇವತ್ತು ದೇಶದಲ್ಲಿ ಒಳ ಮೀಸಲಾತಿಯಲ್ಲಿ ವಂಚಿತರಾಗಿರುವಂಥ ಮಾದಿಗರ ಬೆನ್ನೆಲುಬು ಪದ್ಮಶ್ರೀ ಮಂದಕೃಷ್ಣ ಮಾದಿಗ ಅವರು ಬಂದು 12ನೇ ತಾರೀಕು ಫ್ರೀಡಂ ಪಾರ್ಕಲ್ಲಿ ಒಂದು ದೊಡ್ಡವಾದಂಥ ಹೋರಾಟದಲ್ಲಿ ಭಾಗವಹಿಸ್ತಾರೆ. ಜೊತೆಗೆ ಅವರು ಯಾವುದೇ ವ್ಯಕ್ತಿಗತವಾಗಿ ಯಾವುದೇ ವ್ಯಕ್ತಿಯನ್ನು ನಿಂದಿಸದೆ ಒಳ ಮೀಸಲಾತಿ ವರ್ಗೀಕರಣ ಇವತ್ತು ಅಡ್ಡಿಪಡಿಸ್ತಾ ಇರುವಂತಹ ಒಂದು ಪಕ್ಷದ ನಾಯಕರನ್ನು ತರಾಟೆಗೆ ತಗೊಂತಾರೆ. ಅದೊಂದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅವರು ಸಂವಿಧಾನ ಬದ್ಧವಾಗಿ ಮಾತನಾಡ್ತಾರೆ. ಆದರೆ ಮೊನ್ನೆ ಒಬ್ಬ ಅವಿವೇಕಿ ಬೀದರ್ ಜಿಲ್ಲೆಯಲ್ಲಿ ಬೀದರ್ನಲ್ಲಿ ಗೌರವಾನ್ವಿತ ಮಂದಕೃಷ್ಣ ಮಾದಿಗ ಅವರನ್ನು ಒಬ್ಬ ಪದ್ಮಶ್ರೀ ಪುರಸ್ಕೃತರು, ಈ ದೇಶ ಕಂಡಂತಹ ಒಬ್ಬ ದೀನ ದಲಿತರ ಒಬ್ಬ ನಾಯಕ, ಇಂಥ ಒಂದು ನಾಯಕನ ವಿರುದ್ಧ ಅವಹೇಳನಕಾರಿಯಾಗಿ ಮಾತನಾಡ್ತಾ ಇದ್ದಾರೆ. ಆ ಒಂದು ಪ್ರಮೋದ್ ಕುಮಾರ್ ಸಿಂಧ್ಯಾ ಅಂತ ಅವರಿಗೆ ನೇರವಾಗಿ ಎಚ್ಚರಿಕೆಯನ್ನ ಮಾದಿಗ ದಂಡೋರು MRPS ಕರ್ನಾಟಕದ ವತಿಯಿಂದ ಕೊಡ್ತಾ ಇದ್ದೀವಿ. ಬಹುಶಃ ಮಂದಕೃಷ್ಣ ಮಾದಿಗ ಅವರ ಒಂದು ಹೆಬ್ಬೆರಳಿಗೆ ಸಮಾನವಾದಂತಹ ವ್ಯಕ್ತಿ ಅಲ್ಲ ಆ ಒಂದು ವ್ಯಕ್ತಿ ಪ್ರಮೋದ್ ಕುಮಾರ್ ಸಿಂಧ್ಯಾ ಅಂತ. ಇದು ಎಚ್ಚರಿಕೆ, ನಿನ್ನ ವಯಸ್ಸಿಗೆ ತಕ್ಕಂತೆ ಮಾತನಾಡಬೇಕಾಗ್ತದೆ. ಈ ದೇಶ ಕಂಡಂತಹ ಅಪ್ರತಿಮ ಒಬ್ಬ ಹೋರಾಟಗಾರ ಗೌರವಾನ್ವಿತ ಮಂದಕೃಷ್ಣ ಮಾದಿಗ ಅವರು ಈ ದೇಶದ ಪ್ರಧಾನಿಯನ್ನ ತಂದು ಮಾದಿಗರ ಹೋರಾಟದಲ್ಲಿ ಕುಂಡರಿಸಿ ಈ ದೇಶದಲ್ಲಿ ಅನೇಕ ರಾಜ್ಯಗಳಲ್ಲಿ ಒಳ ಮೀಸಲಾತಿ ವರ್ಗೀಕರಣಕ್ಕೆ ನಾಂದಿ ಆಡಿರುವಂತಹ ಒಂದು ಮಹಾನ್ ನಾಯಕನ ಬಗ್ಗೆ ಮಾತನಾಡಬೇಕಾದ್ರೆ ನಾಲಿಗೆ ಬಿಗಿಡಿದು ಮಾತನಾಡಬೇಕಾಗ್ತದೆ. ಈ ಒಂದು ಎಚ್ಚರಿಕೆಯನ್ನ ನಾವು ಅವರಿಗೆ ಕೊಡ್ತಾ ಇದ್ದೀನಿ. ಜೊತೆಗೆ ನಾನು ನಮ್ಮ ಹೋರಾಟಗಾರರಿಗೆ ಅವರ ವಿರುದ್ಧ ನಾವು ಎಲ್ಲ ಠಾಣೆಗಳಲ್ಲಿ ಕೂಡ ಅವರ ವಿರುದ್ಧ ಮೊಕದ್ದಮೆಗಳನ್ನು ದಾಖಲೆ ಮಾಡೋದಕ್ಕೆ ನೀವೆಲ್ಲರೂ ಕೂಡ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ನೀವು ಸಜ್ಜಾಗಬೇಕು ಅಂತೇಳಿ ಕರೆಯನ್ನು ಕೊಡ್ತಾ ಇದ್ದೀವಿ. ಯಾವುದೇ ವ್ಯಕ್ತಿ ಗೌರವಾನ್ವಿತ ಮಂದಕೃಷ್ಣ ಮಾದಿಗರ ವಿರುದ್ಧ ಮಾತನಾಡಿದ್ರೆ ಅವರಿಗೆ ಒಂದು ಏನು ಮುಂದಿನ ದಿನಗಳಲ್ಲಿ ಯಾವ ರೀತಿಯ ತಕ್ಕ ಪಾಠವನ್ನು ಕಲಿಸಬೇಕಾದ್ರೆ ಕಲಿಸ್ತೀವಿ ಮಾದಿಗ ದಂಡೋರ ವತಿಯಿಂದ ಅಂತೇಳಿ ನಾವು ಈ ಮೂಲಕ ಅವರಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. JM ದೇವರಾಜ್ ಅಂತ ಮಾದಿಗ ದಂಡೋರ ರಾಜ್ಯ ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು.